20ನೇ ತಾರೀಕು ಅಷ್ಟರೊಳಗೆ ಆಗಲಿಲ್ಲ ಅಂದರೆ ಖಂಡಿತ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ. ನಮಗೆ ವ್ಯಾನಲ್ಲಿ ಕರ್ಕೊಂಡೋಗಿ ಜೈಲಿಗೆ ಕರ್ಕೊಂಡೋಗಲಿ, ಬರೀ ಕಾಫಿ ಕುಡಿಸಿ ಕಳಿಸ್ತೀವಿ ಅನ್ನೋಂಥ ವ್ಯವಸ್ಥೆ ಇಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಬಿಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನಮಗೆ ಜೈಲಿಗೆ ತಗೊಂಡು ಕರ್ಕೊಂಡು ಹೋಗಲೇಬೇಕು. ಅವರು 25 ಲಕ್ಷ ರೂಪಾಯಿ ಕೊಡೋಂಥ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತಂದರೆ ಅದು ತಾವು ಘೋಷಣೆ ಮಾಡಿದ್ದು. ಇದು ನಿಜಕ್ಕೂ ಕೂಡ ತುಂಬ ಖಂಡನೀಯ ವ್ಯವಸ್ಥೆ. ವಿಧಿ ಇಲ್ಲದೇನೆ ನಾವು ಜೈಲು ಮಾಡಬೇಕಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನು ಜೈಲಿಗೆ ಹೋಗಿದ್ದು ನೆನಪು. ಅಲ್ಲಿಂದ ಮುಂದೆ ಯಾವುದು ಜೈಲಿಗೆ ಹೋಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ಯಾ ಹೋರಾಟ ಮಾಡಿದ್ದು ನೆನಪಿಲ್ಲ. ಆದರೆ ಇದನ್ನು ಮಾತ್ರ ಆ ಬಡ ಕುಟುಂಬಕ್ಕೆ, ಪ್ರಾಮಾಣಿಕ ಒಬ್ಬ ಅಧಿಕಾರಿಯ ಬಡ ಕುಟುಂಬಕ್ಕೆ ನ್ಯಾಯ ಕೊಡೋದಕ್ಕೋಸ್ಕರ ನಾವು ನೆರವಾಗ್ತಾ ಇದ್ದೇವೆ. ನಮ್ಮ ಸ್ವಂತ ಅಕ್ಕ ತಂಗಿಯವರು ತೊಂದರೆ ಇದ್ದಾಗ ಯಾವ ರೀತಿ ಆಗುತ್ತೋ ಆ ಥರದಲ್ಲಿ ನಾವು ನೆರವಾಗ್ತಾ ಇದ್ದೇವೆ. ಈಗಲೂ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಅವ್ರ ಕುಟುಂಬಕ್ಕೆ ಹಣವನ್ನು ಬಿಡುಗಡೆ ಮಾಡಿ. ಯಾಕೆ ಬಿಡುಗಡೆ ಆದರೆ ಮುಗೀತು, ನಮಗೇನು ಜೈಲಿಗೆ ಹೋಗೋ ಚಟ ಇಲ್ಲ. ಹಾಂ, ಅದಕ್ಕೋಸ್ಕರ ಹೇಳ್ತಿರೋದು. ಈ ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶವೇ ಅದು, ಸರ್ಕಾರ ಬದುಕಿದ್ರೆ ಕೊಡಲಿ ಅಂತ. 20ನೇ ತಾರೀಕು ಅಷ್ಟರೊಳಗೆ ಆಗಲಿಲ್ಲ ಅಂದರೆ ಖಂಡಿತ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ. ನಮಗೆ ವ್ಯಾನಲ್ಲಿ ಕರ್ಕೊಂಡೋಗಿ ಜೈಲಿಗೆ ಕರ್ಕೊಂಡೋಗಲಿ, ಬರೀ ಕಾಫಿ ಕುಡಿಸಿ ಕಳಿಸ್ತೀವಿ ಅನ್ನೋಂಥ ವ್ಯವಸ್ಥೆ ಇಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಬಿಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನಮಗೆ ಜೈಲಿಗೆ ತಗೊಂಡು ಕರ್ಕೊಂಡು ಹೋಗಲೇಬೇಕು. ಅವರು 25 ಲಕ್ಷ ರೂಪಾಯಿ ಕೊಡೋಂಥ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತಂದರೆ ಅದು ತಾವು ಘೋಷಣೆ ಮಾಡಿದ್ದು. ಇದು ನಿಜಕ್ಕೂ ಕೂಡ ತುಂಬ ಖಂಡನೀಯ ವ್ಯವಸ್ಥೆ. ವಿಧಿ ಇಲ್ಲದೇನೆ ನಾವು ಜೈಲು ಮಾಡಬೇಕಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನು ಜೈಲಿಗೆ ಹೋಗಿದ್ದು ನೆನಪು. ಅಲ್ಲಿಂದ ಮುಂದೆ ಯಾವುದು ಜೈಲಿಗೆ ಹೋಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ಯಾ ಹೋರಾಟ ಮಾಡಿದ್ದು ನೆನಪಿಲ್ಲ. ಆದರೆ ಇದನ್ನು ಮಾತ್ರ ಆ ಬಡ ಕುಟುಂಬಕ್ಕೆ, ಪ್ರಾಮಾಣಿಕ ಒಬ್ಬ ಅಧಿಕಾರಿಯ ಬಡ ಕುಟುಂಬಕ್ಕೆ ನ್ಯಾಯ ಕೊಡೋದಕ್ಕೋಸ್ಕರ ನಾವು ನೆರವಾಗ್ತಾ ಇದ್ದೇವೆ. ನಮ್ಮ ಸ್ವಂತ ಅಕ್ಕ ತಂಗಿಯವರು ತೊಂದರೆ ಇದ್ದಾಗ ಯಾವ ರೀತಿ ಆಗುತ್ತೋ ಆ ಥರದಲ್ಲಿ ನಾವು ನೆರವಾಗ್ತಾ ಇದ್ದೇವೆ. ಈಗಲೂ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಅವ್ರ ಕುಟುಂಬಕ್ಕೆ ಹಣವನ್ನು ಬಿಡುಗಡೆ ಮಾಡಿ. ಯಾಕೆ ಬಿಡುಗಡೆ ಆದರೆ ಮುಗೀತು, ನಮಗೇನು ಜೈಲಿಗೆ ಹೋಗೋ ಚಟ ಇಲ್ಲ. ಹಾಂ, ಅದಕ್ಕೋಸ್ಕರ ಹೇಳ್ತಿರೋದು. ಈ ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶವೇ ಅದು, ಸರ್ಕಾರ ಬದುಕಿದ್ರೆ ಕೊಡಲಿ ಅಂತ.